ಬೆಂಗಳೂರು ಪೂರ್ವ ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆಯಾಗಿದೆ. ಬರೋಬ್ಬರಿ 3,889 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ ರಮೇಶ್. ಬೆಂಗಳೂರು ಪೂರ್ವ ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆಯಾಗಿದೆ. 3,889 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆ ಮಾಡಿದ್ದಾರೆ. ಬಜೆಟ್ ಮಂಡನೆ ಮಾಡಿದ್ದಾರೆ ಡಿಎಸ್ ರಮೇಶ್, ಪೂರ್ವ ಪಾಲಿಕೆಯ ಆಯುಕ್ತ. ಡಿಎಸ್ ರಮೇಶ್ 2025ರಲ್ಲಿ 1,330 ಪೌರ ಕಾರ್ಮಿಕರನ್ನ ಕಾಯಂ ಮಾಡಲಾಗಿತ್ತು. ಪ್ರತ್ಯೇಕ ವಿನ್ಯಾಸ ಕೋಶ ಸ್ಥಾಪಿಸಲು 50 ಲಕ್ಷ ರೂಪಾಯಿ ದುಡಿಯುವಂತಹ ಮಹಿಳೆಯರು ಪೌರ ಕಾರ್ಮಿಕರಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಕೂಡ ನೀಡಲಾಗಿದೆ. ಈ ಕುರಿತಂತೆ ಡಿಎಸ್ ರಮೇಶ್ ಒಂದು ಮಾತನಾಡಿರುವಂಥದ್ದು 2025-26ನೇ ಸಾಲಿನ ಅದರಲ್ಲೂ ಕೂಡ ಈ ಪೂರ್ವ ಮಹಾನಗರ ಪಾಲಿಕೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಡಿಎಸ್ ರಮೇಶ್. ಹಾಗೆ ಈ ಒಂದು ಆಯವ್ಯಯ ಮಂಡಳಿಯಲ್ಲಿ ಹೊಲಿಗೆ ತರಬೇತಿ, ಉಚಿತ ಹೊಲಿಗೆ ಯಂತ್ರ ವಿತರಣೆ ಸೇರಿದಂತೆ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನವನ್ನ ಕೂಡ ನೀಡಲಾಗಿರುವಂಥದ್ದು. ಹಾಗೆ ವಿಶೇಷ ಚೇತನರಿಗೆ ಎಲೆಕ್ಟ್ರಿಕ್ ವೀಲ್ ಚೇರ್ ಅನ್ನ ಕೂಡ ನೀಡಲಾಗ್ತಾ ಇದೆ. 6 ನಿರಾಶ್ರಿತ ಕೇಂದ್ರಗಳ ಉನ್ನತೀಕರಣ, 2 ಹೊಸ ಕೇಂದ್ರಗಳ ಸ್ಥಾಪನೆಯನ್ನ ಕೂಡ ಮಾಡಲು ಮುಂದಾಗಿದ್ದಾರೆ ಡಿಎಸ್ ರಮೇಶ್. ಪೂರ್ವ ಪಾಲಿಕೆಯಲ್ಲಿ ಹೆಚ್ಚುವರಿ ತೆರಿಗೆ ಇಲ್ಲ, ಹಾಗೆ ಯಾವುದೇ ರೀತಿಯ ಹೆಚ್ಚುವರಿಗೆ ತೆರಿಗೆಯನ್ನ ಕೂಡ ವಿಧಿಸಲ್ಲ. ತೆರಿಗೆ ಜಾಲದಿಂದ ಹೊರಗಿರತಕ್ಕಂಥ ಆಸ್ತಿಯನ್ನ ಗುರುತು ಮಾಡಲಾಗುತ್ತೆ. ಈ ಖಾತಾ ವ್ಯವಸ್ಥೆ ಆಧಾರ್ ಜೊತೆಗೆ ಜೋಡಣೆಯನ್ನ ಕೂಡ ಮಾಡಲಾಗುತ್ತೆ. ಜಿಐಎಸ್ ಮೂಲಕ ಹೆಚ್ಚುವರಿ ಆಸ್ತಿ ತೆರಿಗೆಯನ್ನ ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಇನ್ನು 150 ಕೋಟಿ ಹೆಚ್ಚುವರಿ ಆಸ್ತಿ ತೆರಿಗೆ ಸಂಗ್ರಹದ ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿರುವಂಥದ್ದು. ಅದರ ಜೊತೆಗೆ ತೆರಿಗೆ ಬಾಕಿ ಹಣ ಉಳಿಸಿಕೊಂಡಿರುವಂತಹ ಪತ್ತೆ ಕಾರ್ಯವನ್ನ ಕೂಡ ಮಾಡಲಾಗುತ್ತೆ. ಎಐ ಮೂಲಕ ಅವರನ್ನ ಪತ್ತೆ ಹಚ್ಚಲಾಗ್ತಾ ಇದೆಯಂತೆ. ವಾಣಿಜ್ಯ ಜಾಹೀರಾತು ಫಲಕ ಪರಿವರ್ತನೆಗೆ ಓಟಿಒ ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ನೀಡಿದ್ರು. ಅದರ ಜೊತೆಗೆ ರಸ್ತೆವಾರು ಜಾಹೀರಾತು ಗುರುತಿಸುವಂತಹ ಕಾರ್ಯವನ್ನ ಕೂಡ ಮುನ್ನೆಲೆಗೆ ತರ್ತಾರೆ. ಜಾಹೀರಾತು ಏಜೆನ್ಸಿ ಪರವಾನಗಿಗೆ ಅರ್ಜಿಯನ್ನ ಸ್ವೀಕಾರ ಮಾಡೋದಾಗಿರಬಹುದು ಅಥವಾ ಭೂಸ್ವಾಧೀನ ಪರಿಹಾರಕ್ಕೆ 70 ಕೋಟಿಯನ್ನ ಕೂಡ ಮೀಸಲಿರಿಸಲಾಗಿದೆ. ಬೆಂಗಳೂರು ಪೂರ್ವ ಪಾಲಿಕೆ ಆಯುಕ್ತರು ಈ ಎಲ್ಲಾ ವಿಚಾರಗಳ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಈ ಕ್ಷಣವು ಕೇವಲ ಹಣಕಾಸಿನ ಹಂಚಿಕೆಯ ಪ್ರಸ್ತಾವನೆಯ ಆರಂಭವಲ್ಲ, ಇದು ನಮ್ಮ ನಗರ ಪಾಲಿಕೆಯ ಭವಿಷ್ಯವನ್ನ ರೂಪಿಸುವ ಸದೃಢ ಸಂಕಲ್ಪದ ಘೋಷಣೆ. ಒಂದು ನಗರಾಡಳಿತವು ಕಟ್ಟಡಗಳ ಎತ್ತರದಿಂದಲ್ಲ, ಸ್ಥಳೀಯ ಆಡಳಿತದ ಮೇಲೆ ಅಲ್ಲಿನ ನಾಗರಿಕರು ಇಟ್ಟಿರುವ ವಿಶ್ವಾಸದಿಂದ ಗುರುತಿಸಲ್ಪಡುತ್ತದೆ. ಆಯವ್ಯಯದಲ್ಲಿ ಅಂಕಿ ಅಂಶಗಳ ಮಹತ್ವಕ್ಕಿಂತ ಸ್ಥಳೀಯ ಜನರ ಜನಜೀವನದ ಗುಣಮಟ್ಟವೇ ಮುಖ್ಯವಾದುದು ಎಂದು ನಾನು ಭಾವಿಸುತ್ತೇನೆ. ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಶ್ರೀ ತುಷಾರ್ ಗಿರಿನಾಥ್ ಹಾಗೂ ಪಾಲಿಕೆಯ ಆಡಳಿತಗಾರರಾದ ಶ್ರೀ ಮಹೇಶ್ವರ ರಾವ್ ರವರ ಸಲಹೆ ಸೂಚನೆಗಳೊಂದಿಗೆ 2026-27ರ ಪಾಲಿಕೆಯ ಆಯವ್ಯಯವನ್ನ ಸಿದ್ಧಪಡಿಸಲಾಗಿದೆ. ಬೆಂಗಳೂರು ಪೂರ್ವ ಪಾಲಿಕೆಯ ಬಜೆಟ್ ಈಗಾಗಲೇ ಮಂಡನೆಯಾಗಿರುವಂಥದ್ದು. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಅನುದಾನವನ್ನ ಮೀಸಲಿರಿಸಲಾಗಿದೆ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಸಿಬ್ಬಂದಿಗಳ ವೆಚ್ಚ 302 ಕೋಟಿ ಮೀಸಲಿರಿಸಲಾಗಿರುವಂಥದ್ದು. ಹಾಗೆ ಆಡಳಿತ ವೆಚ್ಚ 82 ಕೋಟಿ ರೂಪಾಯಿಯನ್ನ ಕೂಡ ಮೀಸಲಿರಿಸಲಾಗಿದೆ. ಅದರ ಜೊತೆಗೆ ಕಸ ತ್ಯಾಜ್ಯ ವಿಲೇವಾರಿ 300 ಕೋಟಿ ರೂಪಾಯಿ ಮೀಸಲಿರಿಸಲಾಗಿದ್ರೆ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ವೆಚ್ಚ 342 ಕೋಟಿ ರೂಪಾಯಿಗಳನ್ನ ಕೂಡ ಮೀಸಲಿರಿಸಲಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿ ಆರೋಗ್ಯ ಆಗಿರಬಹುದು, ಶಿಕ್ಷಣ ಮತ್ತು ಕಲ್ಯಾಣ ಈ ಒಂದು ಕ್ಷೇತ್ರಕ್ಕೆ ಈಗಾಗಲೇ 267 ಕೋಟಿ ರೂಪಾಯಿಯನ್ನ ಕೂಡ ಮೀಸಲಿರಿಸಲಾಗಿದೆ. ಹಾಗೆ ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿ ಏನಿದೆ ಈ ಒಂದು ಕಾಮಗಾರಿಗಳಿಗೆ 2,400 ಕೋಟಿ ರೂಪಾಯಿಯನ್ನ ಕೂಡ ಮೀಸಲಿರಿಸಲಾಗಿದೆ. ಅದರ ಜೊತೆಗೆ ಸಾಲವೂ ಕೂಡ ಇರುವಂತದ್ದು. ಸಾಲವನ್ನ ಮರುಪಾವತಿ ಎಷ್ಟು ಮಾಡಲಾಗಿದೆ? 193 ಕೋಟಿ ರೂಪಾಯಿನ ಮರುಪಾವತಿಯನ್ನ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ 3,889 ಕೋಟಿ ರೂಪಾಯಿಯ ಒಂದು ಆಯವ್ಯಯ. ಇದು ಪೂರ್ವ ಪಾಲಿಕೆಯದಷ್ಟೇ. ಇಲ್ಲಿ ನೋಡಿ, ಬೆಂಗಳೂರು ಪೂರ್ವ ಪಾಲಿಕೆಯ ಬಜೆಟ್ ಅನ್ನ ಕೂಡ ಮಂಡನೆ ಮಾಡಲಾಗಿರುವಂತದ್ದು. ಅದರ ಒಂದು ಆಯವ್ಯಯವನ್ನ ಕೂಡ ಮಂಡನೆ ಮಾಡಿದ್ದಾರೆ ಡಿಎಸ್ ರಮೇಶ್ ಅವರು.
ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ